ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಬೃಹತ್ ಮರವೊಂದು ಧರಾಶಾಹಿಯಾಗಿದೆ. ಸದಾಶಿವನಗರದಲ್ಲಿರುವ ಡಿಕೆ ನಿವಾಸ ಎದುರು ಈ ಘಟನೆಯಾಗಿದ್ದು, ಐಷಾರಾಮಿ ಕಾರುಗಳು ಜಖಮಾಗಿವೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮರ ಬಿದ್ದಿದ್ರಿಂದ ಮನೆಯ ಕಾಂಪೌಂಡ್ ಕುಸಿತ ಆಗಿದೆ. ಈ ವಿಚಾರವಾಗಿ ಪಾಲಿಕೆ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಮರ ಕತ್ತರಿಸುವಂತೆ ಬಿಬಿಎಂಪಿಗೆ ಸಾಕಷ್ಟು ಬಾರಿ ಮನವಿಯನ್ನ ನಾವು ಮಾಡಿಕೊಂಡಿದ್ವಿ. ಪಾಲಿಕೆ ನಿರ್ಲಕ್ಷ್ಯದಿಂದಾನೇ ಈ ಘಟನೆ ನಡೆದಿರೋದು ಅಂತ ಕಿಡಿಕಾರಿದ್ದಾರೆ. ಸದ್ಯ ಸ್ಥಳಕ್ಕೆ ಬಂದ ಪಾಲಿಕೆ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಯಸ್ಸಾಗಿರ್ತಕ್ಕಂತಹ ಮರ ಇರ್ಬೋದು, ಮರದ ಕೊಂಬೆಗಳು ಬಿದ್ದು ಆಗುವಂತಹ ಅನಾಹುತಗಳ ಸರಣಿ ಮುಂದುವರೆದಿದೆ. ಸದಾಶಿವನಗರದಲ್ಲಿರ್ತಕ್ಕಂಥ ಡಿಸಿಎಂ ಡಿಕೆಶಿ ಅವರ ಮನೆಯ ಮುಂಭಾಗದಲ್ಲಿ ಇವತ್ತು ಬೃಹತ್ ಆಗಿರ್ತಕ್ಕಂತಹ ಮರ ಬಿದ್ದಿದೆ. ಈ ಒಂದು ಮರದಿಂದಾಗಿ ಐಷಾರಾಮಿ ಕಾರೊಂದು ಜಖಮ್ಮಾಗಿದೆ. ನೋಡಬಹುದಾಗಿದೆ, ಅಂದರೆ ಮುಂಭಾಗದಲ್ಲಿರ್ತಕ್ಕಂತಹ ಬೃಹತ್ ಆಗಿರ್ತಕ್ಕಂತಹ ಒಂದು ಮರ ಬಿದ್ದಿದೆ. ಅದರ ರಭಸಕ್ಕೆ ಇನ್ನೊಂದು ಮರ ಕೂಡ ಬಿದ್ದಿದೆ. ಹೀಗಾಗಿ ಎರಡೂ ಮರಗಳು ಬಿದ್ದುಬಿಟ್ಟು ಐಷಾರಾಮಿ ಕಾರೊಂದು ಜಖಮ್ಮಾಗಿದೆ. ಅದೃಷ್ಟವಶಾತ್ ಇಲ್ಲಿರ್ತಕ್ಕಂಥ ವಾಹನ ಸವಾರ ಕೂಡ ಇದರಿಂದ ಪಾರಾಗಿದ್ದಾನೆ. ನೋಡಬಹುದಾಗಿದೆ, ಈ ಒಂದು ಮರ ಬಿದ್ದಿರ್ತಕ್ಕಂತಹ ಒಂದು ಪರಿಣಾಮವಾಗಿ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಕಾಂಪೌಂಡ್ ಗೋಡೆ ಕೂಡ ಕುಸಿತ ಆಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು 3 ವರ್ಷದಿಂದ ಬಿಬಿಎಂಪಿ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾವೆ. ವಯಸ್ಸಾಗಿರ್ತಕ್ಕಂತಹ ಮರಗಳನ್ನು ತೆರವುಗೊಳಿಸಿ ಎನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಈ ಒಂದು ಮರಗಳನ್ನು ತೆರವುಗೊಳಿಸಬೇಕಂದ್ರೆ ನಮಗೆ 40,000 ರೂಪಾಯಿನ ಡಿಮಾಂಡನ್ನು ಇಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ನೋಡಬಹುದಾಗಿದೆ, ಯಾವ ರೀತಿ ಒಳಭಾಗದಲ್ಲಿ ಇಡೀ ಒಂದು ಕೊಂಬೆಗಳೆಲ್ಲ ಟೊಳ್ಳಾಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಸ್ಥಳೀಯರು ಕೂಡ ಈ ಡಿಸಿಎಂ ಡಿಕೆಶಿ ಅವರ ಮನೆ ಮುಂಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆದರೆ ಇಡೀ ಒಂದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಎನ್ನುವುದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿ ಎನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಅಂದರೆ ಮರ ಬಿದ್ದು ಯಾವ ಒಂದು ಕಾರ್ ಜಖಮ್ಮಾಗಿದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. KA04NB 0875 ಎನ್ನುವಂತಹ ಒಂದು ಕಾರ್ ಸಂಪೂರ್ಣವಾಗಿ ಜಖಮ್ಮಾಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಅದೃಷ್ಟವಶಾತ್ ಇಲ್ಲಿರ್ತಕ್ಕಂಥ ಡ್ರೈವರ್ಗೆ ಯಾವುದೇ ರೀತಿಯಿಂದಲೂ ಕೂಡ ಅಪಾಯ ಆಗಿಲ್ಲ. ಆದರೆ ಕಾರ್ನ ಮುಂಭಾಗದಲ್ಲಿರ್ತಕ್ಕಂಥ ಮುಂಭಾಗದ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪುಡಿ ಆಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಬಿಬಿಎಂಪಿ ಇರಬಹುದು, ಜೊತೆಗೆ ಅರಣ್ಯ ಇಲಾಖೆ ಇರ್ಬೋದು, ಇಂತಹ ವಯಸ್ಸಾಗಿರ್ತಕ್ಕಂತಹ ಮರಗಳನ್ನು ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿದೆ. ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರ ಮುಂಭಾಗದಲ್ಲೇ ಇಂತಹ ಒಂದು ಅನಾಹುತ ಆದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಅನಾಹುತ ಆಗುತ್ತೆ ಎನ್ನುವಂತಹ ಆತಂಕ ಕೂಡ ಬೆಂಗಳೂರಲ್ಲಿ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.